हेलो स्टूडेंट्स एल्रिಗೂ नमस्कार स्वागत दर्शु एजुकेयर चैनल गे हागे KEA 2024 अपडेट्स गे एल्रिಗೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದ ವಿಡಿಯೋ, ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ। ಯಾಕೆ ಅಂತ ಅಂದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ KCET ಲೇಟೆಸ್ಟ್ ಅಪ್ಡೇಟ್ಸ್ ಇದೆ। ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಒಂದು ವಿಡಿಯೋ ಮಾಡಿ, ಯಾವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಲಿಂಕ್ ನ ಬಿಡ್ತಾರೆ ನಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಹಾಗೆ KCET ಕೌನ್ಸಿಲಿಂಗ್ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡಿ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಾ। ರೀಸೆಂಟ್ ಆಗಿ ಬಂದಂತ ಅಪ್ಡೇಟ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಹಾಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾನೆ। ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ। ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನೆಲ್ ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಎಷ್ಟೋ ಜನ ವಿದ್ಯಾರ್ಥಿಗಳು ವಿಡಿಯೋನ ನೋಡ್ತಿದ್ರು ಕೂಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಮ್ಮ ಒಂದು ಚಾನೆಲ್ ಬೇಗ 5000 ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಕೇವಲ ಒಂದು 600 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಬೇಗ ಬೇಗ ನೀವೆಲ್ಲರೂ ಕೂಡ ಲೈಕ್ಸ್ ನ ಮಾಡಿದ್ರೆ 600 ಲೈಕ್ಸ್ ಬೇಗ ಕಂಪ್ಲೀಟ್ ಆಗುತ್ತೆ, ಬೇಗ 600 ಲೈಕ್ಸ್ ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ KCET 2024 ಅಪ್ಡೇಟ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ। ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಲೇಟ್ ಆಗುತ್ತಾ ಸರ್ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀರಾ, ಹಾಗೆ ವೆರಿಫಿಕೇಶನ್ ಸ್ಲಿಪ್ ನ ಬಿಟ್ಟಿದ್ದೀರಾ ಅಂತಾನೂ ಕೂಡ ಕೇಳ್ತಾ ಇದ್ದೀರಾ। ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಬಿಟ್ಟಿದ್ದಾರಾ, ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಯಾವಾಗ ಬಿಡ್ತಾರೆ, ಡೇಟ್ ಅನೌನ್ಸ್ಮೆಂಟ್ ಆಗಿದೆ ಅಂತ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ। ಅದಕ್ಕೆ ಕ್ಲಾರಿಫಿಕೇಶನ್ ನ ಕೊಡೋದಾದ್ರೆ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಇಲ್ಲಿ ಅವರು ಮಾಡಿಕೊಟ್ಟಿಲ್ಲ। ಇನ್ನೂ ಲೇಟ್ ಆಗುತ್ತಾ ಸರ್ ಅಂತ ನೀವು ಕೇಳೋದಾದ್ರೆ ಹೌದು, ಇನ್ನೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದು ನಿಮಗೆ ಇನ್ನೂ ಲೇಟ್ ಆಗುವಂತ ಇದು ಪ್ರೊಸೆಸ್। ಹಾಗಾದ್ರೆ KEA ಕಡೆಯಿಂದ ನಿಮಗೆ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಆ ಒಂದು ಲಿಂಕ್ ನಿಮಗೆ ಸಿಗೋದಕ್ಕೆ ಇನ್ನೂ ಕೂಡ ಲೇಟ್ ಆಗುತ್ತೆ। ಎಲ್ಲ ಸ್ಟೂಡೆಂಟ್ಸ್ಗಳು ಏನ್ ಮಾಡಬೇಕು ಅಂದ್ರೆ ನೀವು ವೆಯ್ಟ್ ಮಾಡೋದಂದ ಅಷ್ಟೇ ನಿಮ್ಮ ಕೆಲಸ। ಹಾಗಾದ್ರೆ ಏನೇನು ಪ್ರಿಪರೇಷನ್ಸ್ ಇದೆ ಎಲ್ಲ ಕೂಡ ಮಾಡ್ಕೊಳ್ಳಿ। ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀರಾ ಸರ್ ಕೌನ್ಸಿಲಿಂಗ್ ಕೂಡ KCET ಕೌನ್ಸಿಲಿಂಗ್ ಕೂಡ ಲೇಟ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ। ಹೌದು, KCET ಕೌನ್ಸಿಲಿಂಗ್ ಕೂಡ ಲೇಟ್ ಆಗುತ್ತೆ। ಯಾಕೆ ಅಂದ್ರೆ 2024ರಲ್ಲಿ KCET ಮತ್ತು ನೀಟ್ ಕೌನ್ಸಿಲಿಂಗು ಎರಡು ಕೂಡ ಸೇರಿ ಕಂಬೈನ್ ಆಗಿ ಮಾಡ್ತೀವಿ ಅಂತ ಈಗ ಹೇಳಿದ್ದಾರೆ। KEA ಡೈರೆಕ್ಟರ್ ಅವರು ಈಗ ಒಂದು KCET ಹಾಗೆ ನೀಟ್ ಕೌನ್ಸಿಲಿಂಗ್ ಕಂಬೈನ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ, ಒಂದೇ ಸಲ ಸ್ಟಾರ್ಟ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ। KCET ನೀಟ್ ಕೌನ್ಸಿಲಿಂಗು ಸ್ಟಾರ್ಟ್ ಆಗಬೇಕು, ಆಗ್ಲೇನೆ ಒಂದು KCET ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗುವುದು। ಇದು KCET ನೀಟ್ ಕೌನ್ಸಿಲಿಂಗ್ ಬಗ್ಗೆ, ನೀಟ್ ಬಗ್ಗೆ ಕೆಲವೊಂದಿಷ್ಟು ವಾದ ವಿವಾದಗಳು ನಡೀತಾ ಇದೆ। ಎಕ್ಸಾಮ್ ಪೇಪರ್ ಲೀಕ್ ಆಗಿರುವಂತಹ ವಿಷಯದ ಬಗ್ಗೆ ಆಗಿರ್ಬೋದು, ಇನ್ನೂ ಕೂಡ ಕೋರ್ಟ್ ನಲ್ಲಿ ಇನ್ನೂ ಚರ್ಚೆ ಆಗ್ತಾ ಇದೆ, ವಾದಗಳಾಗ್ತಾ ಇದೆ। ಆ ಒಂದು ಚರ್ಚೆ ಎಲ್ಲ ಮುಗಿದ ನಂತರ ಇನ್ನು ಕೋರ್ಟ್ ಕಡೆಯಿಂದ ಒಂದು ಫೈನಲ್ ಡಿಸಿಷನ್ ಬರಬೇಕಾಗಿದೆ, ಅದು ಬರೋವರೆಗೂ ಕೂಡ ನೀಟ್ ಕೌನ್ಸಿಲಿಂಗ್ ಇಲ್ಲಿ ಸ್ಟಾರ್ಟ್ ಆಗೋದಿಲ್ಲ। ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿರ್ಬೋದು। KCET ಹಾಗೆ ನೀಟ್ ಕೌನ್ಸಿಲಿಂಗ್ ಎರಡು ಕೂಡ ಒಟ್ಟಿಗೆ ಸ್ಟಾರ್ಟ್ ಆಗೋದ್ರಿಂದ ಇದು ನೀಟ್ ಏನೇನು ಒಂದು ಕೋರ್ಟ್ ನಲ್ಲಿ ವಾದ ವಿವಾದಗಳು ನಡೀತಾ ಇದೆ ಅದೆಲ್ಲ ಕೂಡ ಒಂದು ಕೋರ್ಟ್ ಕಡೆಯಿಂದ ಒಂದು ಫೈನಲ್ ಡಿಸಿಷನ್ ಬಂದ್ ಆದ ಮೇಲೆನೆ ಒಂದು KCET ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗೋದು, ಅಲ್ಲಿವರೆಗೂ KCET ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಲ್ಲ ಅಂತ ಹೇಳ್ತೇನೆ। KCET ಇಂದ ಅಫಿಷಿಯಲ್ ಆಗಿ ಒಂದು ಇನ್ಫಾರ್ಮೇಶನ್ ಕೂಡ ಈ ತರ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ। KCET ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಮಾಡಬಹುದು ಅಂತ ಕೇಳೋದಾದ್ರೆ KCET ಹಾಗೆ ನೀಟ್ ಕೌನ್ಸಿಲಿಂಗು ಎರಡು ಕೂಡ ಕಂಬೈನ್ ಆಗಿರೋದ್ರಿಂದ ನೀಟ್ ಕೌನ್ಸಿಲಿಂಗು ಸ್ಟಾರ್ಟ್ ಮಾಡೋಕೆ ಇಲ್ಲಿ ಆಗೋದಿಲ್ಲ। ಯಾಕಂದ್ರೆ ಎಕ್ಸಾಮ್ ಪೇಪರು ಲೀಕ್ ಆಗಿದೆ, ನೀಟ್ ಕ್ವಶನ್ ಪೇಪರ್ ಏನಿದೆ ಅದು ಲೀಕ್ ಆಗಿದೆ, ಅದರಿಂದ ಕೋರ್ಟ್ನಲ್ಲಿ ಈ ಒಂದು ವಾದ ವಿವಾದಗಳು ಆಗ್ತಾ ಇದೆ, ಅದರಿಂದ ಒಂದು ಕೋರ್ಟ್ ಇಂದ ಒಂದು ಫೈನಲ್ ಡಿಸಿಷನ್ ಬರಬೇಕಾಗಿದೆ। ನೀವೆಲ್ಲ ಕೂಡ ಏನ್ ಮಾಡ್ಬೇಕಂದ್ರೆ ವೆಯ್ಟ್ ಮಾಡೋದೊಂದೇ ನಿಮ್ಮ ಒಂದು ಕೆಲಸ। ಈಗ ವೆಯ್ಟ್ ಮಾಡಿ ಸ್ಟೂಡೆಂಟ್ಸ್ ಅಂತ ನಾನು ಹೇಳ್ತಾ ಇದ್ದೇನೆ, ಎಷ್ಟೋ ಜನ ಕೇಳ್ತಾ ಇದ್ರೆ ಅದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ। ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕು, ಯಾವಾಗ ಅಂತ ಗೊತ್ತಿಲ್ಲ, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಾನೂ ಕೂಡ ಗೊತ್ತಿಲ್ಲ। ಏನಾದರೂ ಅಪ್ಡೇಟ್ ನಿಮಗೆ ಬಂದ ತಕ್ಷಣ ನಾನು ನಿಮಗೆ ತಿಳಿಸ್ತಾ ಬರ್ತೇನೆ, ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬರಲಿ ಕೌನ್ಸಿಲಿಂಗ್ ರಿಲೇಟೆಡ್ ನಿಮಗೆ ಬೇಗ ಬೇಗ ವಿಡಿಯೋ ಮಾಡಿ ಅದರ ರಿಲೇಟೆಡ್ ಅಪ್ಲೋಡ್ ಮಾಡ್ತೇನೆ। ಹಾಗೆ ಎಕ್ಸ್ಪೆಕ್ಟೆಡ್ ಡೇಟ್ನ ಹೇಳ್ಬೋದಾ ಸರ್ ಅಂತ ನೀವು ಕೇಳ್ಬೋದು, ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಡೇಟ್ ಹೇಳಿ ಅಂತ ಅಂದರೆ ನಿಮಗೆ ಹೇಳಿದ್ದೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಎಕ್ಸ್ಪೆಕ್ಟೆಡ್ ಡೇಟ್ ನಾನು ಜುಲೈ 3rd ವೀಕ್ ಅಥವಾ 4th ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು ನಿಮ್ಮ ಒಂದು KCET ಕೌನ್ಸಿಲಿಂಗ್ ಅಂತ ಹೇಳಿದ್ದೆ। ಎಷ್ಟೋ ಜನ ಅದಕ್ಕೆ ಕೆಲವೊಂದಿಷ್ಟು
ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರು, ನಿಮಗೆ ಹೇಗೆ ಗೊತ್ತು, ನೀವು ಜುಲೈ 3rd ವೀಕಲ್ಲಿ ರಾಂಗ್ ಇನ್ಫಾರ್ಮೇಷನ್ನ ಕೊಡಬೇಡಿ ಅಂತ. ನಾನು ಹೇಳ್ತಿರೋದು ಏನು ಅಂತಂದರೆ, ನಾನು ಎಕ್ಸ್ಪೆಕ್ಟೆಡ್ ಡೇಟ್ನ ಹೇಳ್ತಾ ಇರೋದು. ಜುಲೈ 3rd ವೀಕ್, ನಾನು ಜುಲೈ 3rd ವೀಕಲ್ಲೇ ಸ್ಟಾರ್ಟ್ ಆಗುತ್ತೆ, ಇಂಥ ಡೇಟ್ಗೆ ಸ್ಟಾರ್ಟ್ ಆಗುತ್ತೆ ನಾನು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ನಾನು ಎಕ್ಸ್ಪೆಕ್ಟೆಡ್ ಡೇಟ್ನ ಹೇಳ್ತಾ ಇರೋದು, ಜುಲೈ 3rd ವೀಕ್ ಅಥವಾ 4th ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ಅದು ವೇರಿಯೇಷನ್ ಕೂಡ ಆಗ್ಬೋದು ಅಂತಲೂ ಕೂಡ ಹೇಳಿದ್ದೆ. ವೇರಿಯೇಷನ್ ಆಗುತ್ತೆ, ನಿಮಗೆ ಆಗಸ್ಟಲ್ಲೂ ಕೂಡ ಹೋಗ್ಬೋದು, ಆಗಸ್ಟ್ಗೆ ಕೂಡ ಹೋಗ್ಬೋದು, ಆಗಸ್ಟ್ 1st ವೀಕ್ 2nd ವೀಕ್ಗೂ ಕೂಡ ನಿಮಗೆ ಪೋಸ್ಟ್ಪೋನ್ ಆಗ್ಬೋದು. ಜುಲೈ 3rd ವೀಕ್ 4th ವೀಕ್ವರೆಗೂ ಕೂಡ ನಿಮಗೆ ಅಪ್ಡೇಟ್ಸು ನಿಮಗೆ ಸಿಗ್ಬೋದು. ಯಾವುದು KCET ಹಾಗೆ ನೀಟ್ ಕೌನ್ಸಿಲಿಂಗ್ ಬಗ್ಗೆ ನಿಮಗೆ ಅಪ್ಡೇಟ್ ಸಿಗ್ಬೋದು. ಹಾಗೆ ನೀಟ್ ಕೋರ್ಟಲ್ಲಿ ಇರೋದ್ರಿಂದ, ನೀಟ್ ಬಗ್ಗೆ ಏನೇನೆಲ್ಲ ವಿಚಾರಣೆ ನಡೀತಾ ಇದೆ ಅದ್ರ ಕೋರ್ಟಲ್ಲಿ ಇರೋದ್ರಿಂದ ನಿಮಗೆ ಫೈನಲ್ ಡಿಸಿಷನ್ ಬಂದ್ ಆದಮೇಲೆ ನಿಮ್ಮ ಒಂದು KCET ಹಾಗೆ ನೀಟ್ ಕೌನ್ಸಿಲಿಂಗು ಸ್ಟಾರ್ಟ್ ಆಗುವಂಥದ್ದು. ನಿಮಗೆ ಎರಡು ಕೌನ್ಸಿಲಿಂಗ್ನ ಒಟ್ಟಿಗೆ ಸ್ಟಾರ್ಟ್ ಮಾಡುತ್ತಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಚಾನಲಲ್ಲಿ ಎಲ್ಲ ಕೌನ್ಸಿಲಿಂಗ್ ಎಲ್ಲ ಒಂದು ಅಪ್ಡೇಟ್ಸ್ನ ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗಾಗಿ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಹಾಗೆ ಫಸ್ಟ್ ರೌಂಡ್ ಬಗ್ಗೆ, ನೀವು ಫಸ್ಟ್ ರೌಂಡಲ್ಲಿ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಇನ್ಫಾರ್ಮೇಷನ್ನ ಈ ಒಂದು ಚಾನಲಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗಾಗಿ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೆಯ್ಟ್ ಮಾಡ್ತಾ ಇರಿ. ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ನ ನಾನು ನಿಮಗೆ ಈ ಒಂದು ಚಾನಲಲ್ಲಿ ತಿಳಿಸ್ತಾ ಬರ್ತಾನೆ. ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಎಲ್ಲರೂ ಕೂಡ. ಹಾಗೆ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ. 600 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ನೀವು ಪ್ರತಿಯೊಬ್ಬರು ಲೈಕ್ನ ಮಾಡಿದ್ರೆ 600 ಲೈಕ್ ಪಕ್ಕ ಆಗೇ ಆಗುತ್ತೆ ಅಂತ ಹೇಳ್ತಾ, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಬೇರೆ ಒಂದು ನೀಟ್ ಅಪ್ಡೇಟ್ಸ್ ಆಗಿರ್ಬೋದು, CET ಅಪ್ಡೇಟ್ಸ್ ಆಗಿರ್ಬೋದು, ಎಲ್ಲ ಒಂದು ಅಪ್ಡೇಟ್ಸ್ನ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.